ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಿರಿಕ್ ರಂಗಣ್ಣ ಯೂಟ್ಯೂಬ್ ಚಾನೆಲ್. ಗಾಯ್ಸ್, ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ. ಮಹಾರಾಷ್ಟ್ರ ನಡುವೆ ಭಾಷಾ ಸಂಘರ್ಷ ತಾರಕಕ್ಕೇರ್ತಾ ಇದೆ. ಮರಾಠರ ಪುಂಡರ ಅಟ್ಟಹಾಸ ದೌರ್ಜನ್ಯಕ್ಕೆ ಕೊನೆನೇ ಇಲ್ಲದಂತಾಗಿದೆ. ಸೊಲ್ಲಾಪುರದಲ್ಲಿ ರಾಜ್ಯ ಸಾರಿಗೆ ಸಂಸ್ಥೆಯ ಬಸ್ಸನ್ನು ತಡೆದ ಉದ್ಧವ್ ಬಣ್ಣದ ಶಿವಸೈನಿಕರು ಚಾಲಕನ ಮುಖ ತಲೆಗೆ ಕೇಸರಿ ಬಣ್ಣ ಬಳಿದು ಪುಂಡಾಟಿಕೆ ಮೆರೆದಿದ್ದಾರೆ. ಧಮಕಿ ಹಾಕಿ ಬಲವಂತವಾಗಿ ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಕೂಗಿಸಿದ್ದಾರೆ. ಬಸ್ ಮೇಲೇನೂ ಜೈ ಮಹಾರಾಷ್ಟ್ರ ಅಂತ ಬರೆದಿದ್ದಾರೆ. ಮರಾಠಿ ಬರಲ್ಲ ಅಂತ ಕಂಡಕ್ಟರ್ ಹೇಳಿದ್ದನ್ನೇ ನೆಪ ಮಾಡಿಕೊಂಡು ಬೋರ್ಡ್ ಅನ್ನು ಉಡಿಸ್ ಮಾಡಿದ್ರು. ಕರ್ನಾಟಕದಲ್ಲಿ ಮರಾಠಿಗರಿಗೆ ತೊಂದರೆ ಕೊಟ್ಟರೆ ಹೀಗೆ ಒಡೆದು ಹಾಕ್ತೀವಿ ಅಂತೆಲ್ಲ ನಾಲ್ಗೆ ಹರಿದು ಬಿಟ್ಟರು. ತಮ್ಮ ಮುಂದೆ ಕನ್ನಡಿಗ ಚಾಲಕ ನಿರ್ವಾಹಕರನ್ನ ಕೈ ಕಟ್ಟಿ ತಲೆ ತಗ್ಗಿಸಿ ನಿಲ್ಲುವಂತೆ ಮಾಡಿದ್ರು. ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವಾ? ಬೇವರ್ಸಿ ಮುಂಡೆವಾ ಥೋ ನಿಮ್ ಜನ್ಮಕ್ಕೆ. ಎಂತೆಂತವ್ರಿಗೂ ಸಾವು ಬರುತ್ತೆ, ಸತ್ತೋಗ್ಬಿಡಿ. ಇಂಡಿಯಾ ಪಾಕಿಸ್ತಾನ ಆದಂಗೆ ಆಗ್ತಾ ಇದೆ ಸರ್. ಮಹಾರಾಷ್ಟ್ರ ಕರ್ನಾಟಕದ ನಡುವೆ ವಿಪರೀತ ತಾರಕ. ಕರೆಕ್ಟ್, ಇಂಡಿಯಾ ಪಾಕಿಸ್ತಾನ ತರಾನೇ ಇದುವೆ. ನಿಜ, ಯು ಆರ್ ರೈಟ್. ಯಾಕೆ ಹೇಳಿ, ಇದು ಜೀವಂತವಾಗಿರುವ ಅವಶ್ಯಕತೆ ಕೆಲವು ಆಂದೋಲನ ಜೀವಿಗಳಿಗೆ ಇವೆ. ಈ ಪ್ರೈಮ್ ಮಿನಿಸ್ಟರ್ ಆಂದೋಲನ ಜೀವಿ ಅಂತ ಕೆಲವ್ರನ್ನ ವರ್ಣನೆ ಮಾಡಿದ್ರು. ಹಾಗೆ ಎಲ್ಲ ರಾಜ್ಯಗಳಲ್ಲಿ, ಈ ದೇಶಗಳಲ್ಲಿ ಮತ್ತು ಇಂಡಿಯಾನಲ್ಲಿ, ಪಾಕಿಸ್ತಾನಲ್ಲಿ ಅದರ ಹೆಸರಿನಲ್ಲೇ ಬದುಕುವ ಕಂತ್ರಿಗಳಿದ್ದಾರೆ. ಅದರ ಹೆಸರೇ ಅವರ ಬದುಕು. ಅದಿಲ್ಲದಿದ್ದರೆ ಅವ್ರ ಬದುಕೇ ಇಲ್ಲ, ಅವ್ರು ಏನೂ ಇಲ್ಲ, ಹುಳುಗಳು ಅಷ್ಟೇ. ಇದರಲ್ಲಿ ಭಾಗಿಯಾಗಿರೋರು ಯಾರು ಕೆಲಸ ಮಾಡಲ್ಲ. ನೀವು ನೋಟಿಸ್ ಮಾಡಿದ್ದೀರಾ? ಇದೇ ಕೆಲಸ ಇವ್ರಿಗೆ, ಇದೇ ಕೆಲಸ. ಇದು ಭಾಷೆಯ ಪ್ರಶ್ನೆ ಅಲ್ಲ. ಇದು ಭಾಷೆಯ ಹೆಸರಿನಲ್ಲಿ ಜೀವನವನ್ನ ಕಟ್ಟಿಕೊಂಡಿರುವವರ ಕೆಲಸ. ಇದು ಅವ್ರಿಗಿದು ಜೀವನ ಗಟ್ಟಿ ಇರಬೇಕು. ಆಯ್ತಾ? ಇಲ್ಲದಿದ್ರೆ ಸಾಧ್ಯ ಇಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ನಮಗೆಲ್ಲ ಗೊತ್ತಾಗೋಯ್ತು. ಸತೀಶ್ ಜಾರಕಿಹೊಳಿ ಅವರಾಗ್ಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗ್ಲಿ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಕೊಡೋದು ಇಲ್ವಲ್ಲ. ಅಟ್ಲೀಸ್ಟ್ ಕೊಡಲ್ಲ ರೀ. ಹೆಂಗ್ರಿ ಕೊಡೋದು? ಅಲ್ಲಿ ನನ್ನ ಓಟ್ ಇದೆ, ಮರಾಠಿ ಹೆಸರಿನಲ್ಲಿ ಓಟ್ ಬೀಳತ್ತಪ್ಪ. ಮರಾಠಿ ಹೆಸರಿನಲ್ಲಿ ಓಟ್ ಬಿದ್ದಿದ್ದಕ್ಕೆ ನಾನು ಅಪೋಸ್ ಮಾಡ್ಕೊಂಡು ನಾನು ಯಾಕ್ರಿ ಮೈ ಮೇಲೆ ಇದು ಬಾಸುಂಡೆ ಹಾಕಿಸ್ಕೊಳ್ಳಿ? ಹಂಗಾದ್ರೆ ಕನ್ನಡ ರಾಜ್ಯ ಅನ್ನೋದೆಲ್ಲ ಬರೀ ಬೋಗಸ್ ಇಲ್ಲ. ಬ್ಯಾಲೆನ್ಸ್ ಮಾಡ್ಕೊಂಡು ಮಜಾ ನೋಡೋದು ಇದು. ಕನ್ನಡ ರಾಜ್ಯ ಎಲ್ಲ ಬೋಗಸ್ಸೆ. ಅವ್ರುಗಳ ಬೆಳಗಾವಿಯ ರಾಜಕಾರಣಿಗಳು ಕನ್ನಡ ದ್ರೋಹಿಗಳು. ಹಾಗಾಗಿ ಅವರು ಕರ್ನಾಟಕದಲ್ಲಿ ಆಡಳಿತ ನಡೆಸುವುದಕ್ಕೆ ಲಾಯಕ್ಕಲ್ಲ. ನಾನು ಮೊನ್ನೆ ಫೋನಲ್ಲಿ ಹೇಳಿದೆ, ಭಾಷೆಯ ಹೆಸರಿನಲ್ಲಿ ಬಂದ ರಾಜ್ಯದಲ್ಲಿ ಭಾಷೆಯನ್ನು ಅಪಮಾನ ಮಾಡುವುದನ್ನು ಖಂಡಿಸದ ಯಾವುದೇ ರಾಜಕಾರಣಿ ಅಧಿಕಾರದಲ್ಲಿದ್ದರೆ ಅವನು ಅಯೋಗ್ಯ ಅಥವಾ ಅಯೋಗ್ಯಳು. ಸಿಂಪಲ್ ಅಂಡ್ ಸ್ಟ್ರೈಟ್. ನಮಗೆ ಇದ್ದು ನಮ್ಮ ಜೊತೆಗೆ ಇದ್ದು ಮಾಡ್ತಾವ್ರೆ. ನಿಮ್ಮ ಮಕ್ಕಳು ತಣ್ಣಗ ಇರ್ಲಿ. ನಮ್ಮ ರಾಜ್ಯದಲ್ಲಿ ಆಗಲ್ಲ. MH ಅಂತ ಕಾಣಿಸಿದ್ದು ಒಂದು ಗಾಡಿ ನಿಲ್ಲಿಸಿ ಸರ್ರ 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 ಜೈ ಕರ್ನಾಟಕ ಜೈ ಕರ್ನಾಟಕ ಅಂತ ಅದಕ್ಕೆ ಬರೆದು, ಏಯ್ ಡ್ರೈವರ್ ಕೆಳಗಿಳಿಸ ಅಂದ್ಬಿಟ್ಟು ಅಲ್ಲ ಅಂತಂದ್ಬಿಟ್ಟು ಅವ್ನ ಕಡೆ ಹೇಳಿಸಿ ಎಲ್ಲ ತಗೊಂಡ್ರೆ ಅವ್ರಿಗೆ ಕ್ಯಾಮ್ರಾ. ವೆರಿ ಗುಡ್ ನೋಡ್ರಿ. ಕಷ್ಟನಾ? ಎಷ್ಟೊತ್ತಿನ ವಿಷಯ ಅದು. ಹೀರೋಯಿಸಮ್. ಅದು ಹೀರೋಯಿಸಮ್. ಅಯೋಗ್ಯರನ್ನು ತಗೊಂಬಂದು ಅದರ ಹೆಸರಿನಲ್ಲಿ ಅನ್ನ ತಿನ್ನುವ ನೀವು ಎಂಥ ಜೀವನ ನೋಡ್ಕೊಳ್ರಪ್ಪ ನಿಮ್ದು. ನಾಚಿಕೆ ಆಗೋದಿಲ್ವೇ ಹೇಸಿಗೆ ಬದುಕೋದಕ್ಕೆ? ಪ್ರವಾಹ ಸಿಕ್ಕಿ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾರೆ, ನಿಮಗೇನು ಆಗ್ಲಿಲ್ವಲ್ಲ? ನಿಮಗೇನು? ಮರಾಠ ಪುಂಡರಿಂದ ಹಲ್ಲೆಗೊಳಗಾದಂತಹ ನಿರ್ವಾಹಕ ಮಹದೇವಪ್ಪ ಅವರನ್ನ ಸಾರಿಗೆ ಮಂತ್ರಿಗಳು ಇವತ್ತು ಭೇಟಿ ಮಾಡಿದ್ರು. ಅವರ ಆರೋಗ್ಯವನ್ನ ವಿಚಾರಿಸಿದ್ರು. ಸಚಿವರ ಜೊತೆ ಕಂಡಕ್ಟರ್ ಮಾತನಾಡ್ತಲೇ ಕಣ್ಣೀರಾಕಿದ್ದಾರೆ. ಘಟನೆಯನ್ನ ಸಚಿವರು ಖಂಡಿಸಿದ್ದಾರೆ. ಇದು ಇಬ್ಬರ ನಡುವಿನ ವೈಯಕ್ತಿಕ ವಿಚಾರ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿ ಕೈ ತೊಳ್ಕೊಂಡ್ರು. ಇನ್ನು ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ದಾಖಲಾಗುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ PSI ಕಾರಣ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆ ಕೊಟ್ಟರು. ಅವ್ರ ಮೇಲೆ ಹಾಕ್ಬಿಟ್ರು. ಕರ್ವೆ ಬೆಳಗಾವಿ ಚಲೋ ಏಕೆ ಅಂತ ಕೂಡ ಈ ಸತೀಶ್ ಜಾರಕಿಹೊಳಿ ಪ್ರಶ್ನೆ ಮಾಡಿದ್ದಾರೆ. ಕ್ಯಾರ ಕಿತ್ತೋದಂಗೆ ರೋಡ್ ಹೊಡಿರಿ ರೋಪಾರ್ ನನ್ನ ಮಕ್ಕಳನ್ನ. ಏನಣ್ಣ? ರಾಮಲಿಂಗಾರೆಡ್ಡಿ ಅವ್ರು ಬೆಂಗಳೂರಿಗೆ ಬಂದ ಮೇಲೆ ನಾನಂತೂ ಆಫೀಸಿಗೆ ಕರೆಸಿ ಅಟ್ಲೀಸ್ಟ್ ಒಂದು ಹೂವಿಂದ ಬೊಕ್ಕೆನಾರು ಕೊಡ್ತೀನಿ. ಅವ್ರು ಹೋಗಿದ್ರಿಂದ ಏನಾಯ್ತು ಅನ್ನೋ ಪ್ರಶ್ನೆ ಅಲ್ಲ. ಹೋಗಿದ್ದಾರೆ. ಅಟ್ಲೀಸ್ಟ್ ಒಬ್ಬ ಮಂತ್ರಿ ತನ್ನ ಇಲಾಖೆಯಲ್ಲಾದಂತಹ ಹಲ್ಲೆಗೆ ಒಳಗಾದ ಒಬ್ಬ ನೌಕರನ ಪರವಾಗಿ ಅಲ್ಲಿ ಹೋಗಿ ನಿಲ್ಲೋ ಧೈರ್ಯನಾರು ತೋರಿಸಿದ್ದಾರೆ. ಕರೆಕ್ಟ್. ಅಷ್ಟಕ್ಕವ್ರಿಗೆ ಹೂಗುಚ್ಛ ಕೊಡಿ. ಅದ್ರಿಂದ ಏನಾಗ್ಬಿಡ್ತು ಅದು ಆಮೇಲೆ ಬರೋಣ. ನೆಕ್ಸ್ಟ್ ಬೇಕಾರೆ ಹೋದ್ರಲ್ಲ ಒಂದು ಮಾರಲ್ ಇದು. ಎಕ್ಸಾಕ್ಟ್ಲಿ. ಅನ್ಲೈಕ್ ಸತೀಶ್ ಜಾರಕಿಹೊಳಿ ಅವ್ರ ಬೆನ್ನು ಮೂಳೆ ಇಲ್ಲದೆ ಇರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಲೋಕಲ್ MLAಗಳು ಅಥವಾ ಇತರರಿಗೆ ಇದಕ್ಕೆ ನಾನು ಅವ್ರ ಬಗ್ಗೆ ಬಹಳ ಗೌರವ ಇತ್ತು. ಆದ್ರೆ ಇವಾಗ ಚಿಲ್ಲರೆ ಕೆಲಸ ಮಾಡಿ ಆ ಗೌರವ ಕಳ್ಕೊಂಡ್ಬಿಟ್ಟಿದ್ದಾರೆ. ಬೆನ್ನು ಮೂಳೆ ಇಲ್ಲದೆ ಇದ್ದವ್ರು ಅವರು. ಅಟ್ಲೀಸ್ಟ್ ಈ ಮಂತ್ರಿ ಹೋದ್ರಲ್ಲ, ಖಂಡಿತ ಹೋಗಿ ಅದು ಅಪರಾಧ. ಅವ್ರ ಬಾಯಲ್ಲಿ ಬಂತು. ಹೋಮ್ ಮಿನಿಸ್ಟರ್ ಸರ್,
ಕನ್ನಡದ ನಾಡಿನಲ್ಲಿ ಹುಟ್ಟಿರೋ ಊರಲ್ಲಿ ನೀವು ನಿಮ್ಗೆ ಅದು ಅಪರಾಧ ಅನ್ನಿಸ್ತಿಲ್ವಾ? ಇನ್ನೂ ಅನ್ನಿಸ್ತಿಲ್ವಾ? ಯುವರ್ ನೆಕ್ಸ್ಟ್ ಕ್ಯಾಬಿನೆಟ್ ಶುಡ್ ಟೇಕ್ ಎ ಡಿಸಿಷನ್ ಟು ವಿಡ್ರಾ ದಟ್ FIR ಆ್ಯಂಡ್ ದಟ್ ಕಂತ್ರಿ ಕಚಡ PSI ಶುಡ್ ಬಿ ಅರೆಸ್ಟೆಡ್. ನಮ್ಗೆ ಯಾಕಪ್ಪ ಇನ್ನೊಬ್ರು ವಿಷಯ, ನಮ್ದೇ ಆಸ್ಕೋ ಒತ್ಕೋ. ಒಬ್ಬ ಮಂತ್ರಿ ಒಬ್ಬ PSI ಪಾತ್ರ ಇದು ಅಂತ ಹೇಳಬೇಕಾದ್ರೆ ಆ PSI ಹಲ್ಕಟ್ಟತನ ಯಾವ ಲೆವೆಲಲ್ಲಿ ಇರಬೇಕು ಲೆಕ್ಕ ಹಾಕ್ಕೊಳ್ಳಿ ನೀವು. ಅವನೆಂಥ ಕುತಂತ್ರಿ ಆಗಿರಬೇಕು ಮತ್ತು ಕನ್ನಡ ದ್ರೋಹಿ ಆಗಿರಬೇಕು ಮತ್ತು ಕನ್ನಡಿಗರ ಟ್ಯಾಕ್ಸ್ ಹಣ ತಿಂದಿರೋ ಹೇಸಿಗೆ ತಿಂದಿರುವಂತಹ ಡ್ಯಾಶ್ 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 ಪ್ರಾಣಿ ಆಗಿರಬೇಕು. ನಾನು ಹೇಳಲ್ಲ ಹೆಸರು, ಲೆಕ್ಕ ಹಾಕ್ಕೊಳ್ಳಿ ಅವನು ಯಾರು PSI, ಅವನು ಹೂ ಎವರ್ ಇಟ್ ಈಸ್, ನಂಗೆ ಗೊತ್ತಿಲ್ಲ ಅವ್ರು ಯಾರು ಅಂತ, ಯಾರು ಹಾಕ್ಕೊಳ್ಳಿ. ಅಲ್ಲ ಯಾರಾದ್ರೂ ಆಗ್ಲಿ ಸರ್, ಈ ಕೇಸ್ನ ಸೆನ್ಸಿಟಿವಿಟಿ ಅರ್ಥ ಮಾಡ್ಕೊಳ್ಳಿ. ಆ ಥರದ ಒಂದು ಪೋಕ್ಸೋ ಕೇಸನ್ನು ಹಾಕಿದಾನೊಬ್ಬ PSI ಅಂದ್ರೆ ಅವನು ಲಾಯಕ್ PSI, ಕಾಲು ಮುರಿಬೇಕಾ PSI ನನ್ನ ಪ್ರಕಾರದಲ್ಲಿ. ಏನು ಉಪಾಧ್ಯಕ್ಷರ ಈ ರೇಂಜಿಗೆ ರೇಸ್ ಆಗ್ಬಿಟ್ರಿ? ಈ ಎರಡು ರಾಜ್ಯಗಳ ಮಧ್ಯೆ ಈ ಕೇಸಿಂದಾನೇ ಇದಾಗಿದ್ದು. ಇದು ಪೋಕ್ಸೋ ಕೇಸ್ ಆಗದೆ ಅವತ್ತ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋದಕ್ಕೆ ಹಲ್ಲೆ ಕೇಸ್ ಆಗಿ ಯಾರೋ 4 ಜನ ಕರ್ಕೊಂಬಂದು ಅವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಅವ್ರಿಗೆ ಬುದ್ಧಿವಾದ ಹೇಳೋ, ಒಳ್ಳೆ ಬುದ್ಧಿ ಹೇಳೋ, ತಪ್ಪದಾರಿಲಿದ್ದೀನಿ ಅಂತ ತಿಳಿಸೋ ಮಾಡಿ ಮುಗೀತಿತ್ತು ಅಲ್ಲಿಗೆ. ಪೋಕ್ಸೋ ಮಾಡಿದ್ದೆ ಸ್ಟಾರ್ಟ್ ಆಗಿದ್ದು. ದಟ್ PSI ಶುಡ್ ಬಿ ಹೆಲ್ಡ್ ಸ್ಕ್ವೇರ್ಲಿ ರೆಸ್ಪಾನ್ಸಿಬಲ್ ಅಂಡ್ ಹಿ ಶುಡ್ ಬಿ ಡಿಸ್ಮಿಸ್ಡ್ ಫ್ರಮ್ ಸರ್ವಿಸ್. ಅವನು ಯಾವನಾರಾಗಿರಲಿ ಅಯೋಗ್ಯ, ಅವನು PSI ಹಾಕಕ್ಕೆ ಅಯೋಗ್ಯ. ನಾನು ಹೇಳ್ತಿರೋದಲ್ಲ ಇದು. ಹೌದು, ಅಲ್ಲ ನೀನ್ ಕೇಸ್ ಹಾಕಿದೀಯ ಅಂತ ಹೇಳ್ತಿರೋದು ಮಿನಿಸ್ಟ್ರು, ಹೌದು, ಹೋಮ್ ಮಿನಿಸ್ಟರ್ ನೋಡ್ಬೇಕು ಕೂತ್ಕೊಂಡು. ಇಂಥ ಅಯೋಗ್ಯರ ಡಿಪಾರ್ಟ್ಮೆಂಟಲ್ಲಿ ಬಟ್ಟೆ ಹಾಕಕ್ಕೆ ಜಾಗ ಕೊಡ್ತೀರಿ. ದೇಶದ ಕತೆ ಇಷ್ಟೇ ಕಣಮ್ಮ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮ. ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ 2 ಡಿಸಿಷನ್. ಒನ್, FIR ಶುಡ್ ಬಿ ವಿಡ್ರಾನ್. ಎಸ್. 2, ದಟ್ PSI ಶುಡ್ ಬಿ ಸಸ್ಪೆಂಡೆಡ್. ಎಲ್ರಿ ದಟ್ ಗ್ರೇಟ್ ಕಮಿಷನರ್ ಎಡಾ ಮಾರ್ಟಿನ್, ಕನ್ನಡ ದ್ರೋಹಿ ಎಡಾ ಮಾರ್ಟಿನ್ ಹಂಗಾರ ಇದು? ಯು ಆರ್ ಆಲ್ಸೋ ಕನ್ನಡ ದ್ರೋಹಿ. ಎಲ್ರಿ ನಿಮ್ PSI ಅಯೋಗ್ಯರು ಬಂದು ಕೇಸ್ ಹಾಕಿದ್ದಾರೆ ಅಂತ ಮಂತ್ರಿ ಹೇಳಿದ ಮೇಲೆ ಬಾಯಿ ಮುಚ್ಕೊಂಡು ಕೂತಿದ್ದೀರಿ ನೀವು ಕಮಿಷನರ್ ಆಗಿ. ಇನ್ನೂ ಆಕ್ಷನ್ ತಗೊಂಡಿಲ್ಲ. ನಿಮ್ಮನ್ನ ಯಾವನ ಕಮಿಷನರ್ ಸಸ್ಪೆಂಡ್ ಮಾಡ್ರಿ, ಮನೆ ಕಳಿಸ್ರಿ. ಈಸ್ ಅನ್ಫಿಟ್ ಟು ಬಿ ಎ ಕಮಿಷನರ್ ದೇರ್. ನನ್ ಮೇಲೆ ಆಣೆ ಇಟ್ಟಳು, ನನ್ ಮೇಲೆ ಆಣೆ ಇಟ್ಟಳು. ಮಹಾರಾಷ್ಟ್ರದ ಸಾರಿಗೆ ಮಂತ್ರಿ ಒಬ್ರು ಹೇಳ್ತಾರೆ ಸರ್, ಕರ್ನಾಟಕದ ನಿಲುವೇನು ಅನ್ನೋದನ್ನ ಬೇಗ ಸ್ಪಷ್ಟಪಡಿಸಬೇಕಂತೆ. ನಾವ್ ಯಾಕ್ರಿ ಮಾಡ್ಬೇಕು? ಏನ್ ನಿಲುವು ಅಂದ್ರೆ ಇದು ಪದೇ ಪದೇ ಈ ತರ ಆಗ್ತಾ ಇದೆಯಲ್ಲ, ಇದನ್ನ ಫಸ್ಟ್ ನಿಮ್ ಸ್ಟ್ಯಾಂಡ್ ಏನು? ಏನಿಲ್ಲಪ್ಪ, ಬರೆಯ ಕಾಗದ ಮೂರ್ಖ ಕಚಡ ಹಲ್ಕಟ್. ಹೋಗಿ ಬರೀ ಕಾಗದಾನ ಸುಪ್ರೀಂ ಕೋರ್ಟ್ಗೆ ನಿಮ್ಮ ಚೀಫ್ ಮಿನಿಸ್ಟರ್ಗೆ ಹೇಳಿಸಿ, ನಾವು ಬೇಕಾದ್ರೆ ಇಲ್ಲಿಂದ ನಮ್ಮ ಚೀಫ್ ಮಿನಿಸ್ಟರ್ ಕೈಲಿ ಬರ್ಸೋಣ ಒಂದು ಕಾಗದಾನ. ಬೇಗ ಡಿಸೈಡ್ ಮಾಡಿ ಅಂತ. ಡಿಸೈಡ್ ಮಾಡಿ ಅಂದ್ರೆ ಆಯ್ತು. ನೀವೇ ಸುಪ್ರೀಂ ಕೋರ್ಟ್ಗೆ ಹೋಗಿರೋದು? ಮಹಾಜನ್ ವರದಿ ಒಪ್ಪಲ್ಲ. ನಾವ ಹೋಗಿರೋದು ಸುಪ್ರೀಂ ಕೋರ್ಟ್ಗೆ? ಹೋಗಿರೋದು ಯಾರಯ್ಯ? ಪೋಖ್ರಿ. ಏನು ಓದಿದೀಯಾ? ಅನ್ನ ಏನು ತಿಂತೀಯಾ ನೀನು? ಮಿನಿಸ್ಟರ್ ಅಂತೆ, ಮಿನಿಸ್ಟ್ರು.